ಎಲ್ರಿಗೂ ನಮಸ್ಕಾರ. ಸವಿತಾ ಕಿಚನ್ ಅಂಡ್ ಕ್ರಿಯೇಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಪೂರಿ ಮತ್ತೆ ಕಡ್ಲೆಕಾಳು ಮಸಾಲ ಅಥವಾ ಚೋಲೆ ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಾನು ಪೂರಿಗೆ ಇಲ್ಲಿ ಮೈದಾ ಹಿಟ್ಟು ಬಳಸ್ತಾ ಇಲ್ಲ, ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು ಅಂತ. ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದು ಗೋಧಿ ಹಿಟ್ಟಲ್ಲಿ ಹೊಂದ್ಕೆ ಹಾಕ್ಬೇಕು. ಅಲ್ಲಿವರೆಗೂ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಈಗ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾವು ಹಿಟ್ಟನ್ನು ಕಲಸೋಣ. ನಾನು 1 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ಎಲ್ಲ ನೀರನ್ನು ಒಂದೇ ಸಾರಿ ಹಾಕಬಾರ್ದು, ಹಿಟ್ಟು ತೆಳುವಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಈಗ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೋಂತ ನಾವು ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಈಗ ಹಿಟ್ಟು ಕಲಸಿ ಆಗಿದೆ. ನಾವು ಎಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ. ನೋಡ್ಬೋದು, ನಾವು ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಪೂರಿ ಸಾಫ್ಟಾಗಿ ಮತ್ತು ಉಬ್ಬಿದಂಗೆ, ತುಂಬ ಹೊತ್ತಿನವರೆಗೂ ಉಬ್ಬಿದಂಗೆ ಇರ್ತವೆ. ಹಂಗಾಗಿ ಚೆನ್ನಾಗಿ ನಾದಿ ಕಲಿಸಬೇಕು. ಸಾಫ್ಟು ಅಲ್ಲ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನಾವೀಗ ಹಿಟ್ಟನ್ನು ಕಲಸಾಗಿದೆ, ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಈಗ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ, ರೆಡಿ ಆಗಿದೆ. ಬೆಳಗಿನ ಟೈಮು ತುಂಬ ಕೆಲಸ ಇರುತ್ತಲ್ಲ, ಹಾಲು, ಕಾಫಿ, ಟೀ ಅಂತ. ನಾವೀಗ ಚೋಲೆ ಮಸಾಲ ಅಥವಾ ಕಡಲೆಕಾಳು ಮಸಾಲ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಒಂದು ಕುಕ್ಕರ್ನ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕಿದ್ದೀನಿ. ಒಂದು ಉದ್ದಕ್ಕೆ ಹೆಚ್ಚಿರುಳು ಅಂತ ಈರುಳ್ಳಿನ ನಾನು ಕಟ್ ಮಾಡಿ ಅದರಲ್ಲಿ ಸೇರಿಸಿದ್ದೀನಿ. 1 ಇಂಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 4 ಕ್ಲಿಕ್ಕಷ್ಟು. ಇದೆಷ್ಟನ್ನು ನಾನು ರುಬ್ಬಿ ಪೇಸ್ಟ್ ಮಾಡಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ನೀವು ಸೇರಿಸ್ಬೋದು. ನಾನು ಇಲ್ಲಿ ಫ್ರೆಶ್ಶಾಗಿ ಆಗಲೇ ತಯಾರು ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದರ ಸ್ಮೆಲ್, ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ನಾನು ಕಟ್ ಮಾಡಿರುವಂಥ ಈರುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ ಒಂದು ಜಾರ್ಗೆ. ಅದನ್ನು ಕೂಡ ನಾವು ಪೇಸ್ಟ್ ಮಾಡಿ ನಾವು ಇದರಲ್ಲಿ ಸೇರಿಸ್ಬೇಕು. ಈಗ ಆಗಿದೆ, ಅದನ್ನು ಕೂಡ ಇದರಲ್ಲಿ ಪೇಸ್ಟ್ ಮಾಡಿ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಅದರ ಸ್ಮೆಲ್, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಈಗ ಅದಕ್ಕೆ ನಾನು 2 ಟೊಮೊಟೊನ ಕಟ್ ಮಾಡಿ ಅದನ್ನು ಕೂಡ ಪೇಸ್ಟ್ ಮಾಡಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಕ್ಯೂರಿ ಥರ ಪೇಸ್ಟ್ ಮಾಡಿ ಇದರಲ್ಲಿ ಸೇರಿಸ್ಬೇಕು. ಈ ರೀತಿ ಮಾಡಿ ನೋಡಿ ಫ್ರೆಂಡ್, ಒಂದ್ಸರಿ ತುಂಬ ಚೆನ್ನಾಗಿರುತ್ತೆ. ಪದೇ ಪದೇ ಇದೇ ಥರ ಬೇಕು ಅಂತ ಕೇಳ್ತಿರ್ತಾರೆ ಮನೇಲಿ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾನು ಚೋಲೆ ಮಸಾಲ ಪೌಡ್ರನ್ನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ದಪ್ಪ ಆಲೂಗೆಡ್ಡೆನ ತೊಗೊಂಡು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಚಿಕ್ಕದಾದರೆ 2 ಸೇರಿಸ್ಬೋದು. ನಾನಿಲ್ಲಿ ಒಂದು ದಪ್ಪ ಇರೋ ಆಲೂಗೆಡ್ಡೆನ ಕಟ್ ಮಾಡಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ರಾತ್ರಿ ನೆನೆಸಿಟ್ಟಂಥ ಕಾಬೂಲ್ ಕಡಲೆಕಾಳು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ರಾತ್ರಿನೇ ನೆನೆಸಿಟ್ಟಿದ್ದೆ, ಅದನ್ನು ನಾನಿಲ್ಲಿ ಇವಾಗ ಬಳಸ್ತಾ ಇದ್ದೀನಿ. ನೀವು ಮಾಮೂಲಿ ಕಡಲೆಕಾಳು ಕೂಡ ಸಣ್ಣಗೆ ಬರುತ್ತಲ್ಲ, ಬ್ಲ್ಯಾಕ್ ಕಡಲೆಕಾಳು, ಅದನ್ನು ಕೂಡ ಬಳಸ್ಬೋದು. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು. ಅದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ಅಂತ ನೋಡಿಕೊಂಡು. ನಾನಿಲ್ಲಿ 1/4 ಕಪ್ಪಷ್ಟು ನೀರನ್ನ ನಾನು ಇದರಲ್ಲಿ ಸೇರಿಸಿದ್ದೀನಿ. ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಎರಡನ್ನೂ ಕೂಡ ಸೇರಿಸ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು.
ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದೆಲ್ಲ ಚೆನ್ನಾಗಿ ಹೊಂದಿಕೆ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇಂಗು, ಸ್ವಲ್ಪ ಕಸೂರಿ ಮೇಥಿ ಕೈಯಲ್ಲಿ ಈ ರೀತಿ ಒಸಕಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಅದೆಲ್ಲ ಪುಡಿಯಾಗೋಂಗೆ. ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು 3 ವಿಷಲ್ ಬರೋವರೆಗೂ ಕೂಗ್ಸೋಣ. ಒಂದಾಯಿತು, 2 ಆಯಿತು, ಈಗ 3. ಕಡಲೆಕಾಳು ಬೇಯಬೇಕು ಮತ್ತು ಅದ್ರಲ್ಲಿ ಚೆನ್ನಾಗಿ ಹೊಂದಿಕೆ ಆಗಬೇಕಲ್ಲ, ಅದಕ್ಕೆ 3 ವಿಷಲ್ ಕೂಗಿಸ್ಬೇಕು. 3 ಕಂಪ್ಲೀಟ್ ಆಗಿದೆ. ಈಗ ಈ ಕುಕ್ಕರ್ ವಿಷಲ್ ಬಿಡೋಷ್ಟರೊಳಗೆ ನಾವು ಪೂರಿನ ರೆಡಿ ಮಾಡ್ಕೊಳ್ಳೋಣ. ಈಗ ಮತ್ತೆ ಇನ್ನೊಂದ್ಸರಿ ಪೂರಿ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದ್ಕೊಂಡು ಇವಾಗ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದೇ ಸೈಜ್ ಬರುತ್ತೆ ಅಂತ ಅಷ್ಟೇ. ಈ ರೀತಿ ಎಲ್ಲವನ್ನು ಉಂಡೆ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಎಲ್ಲ ಉಂಡೆಗಳು ರೆಡಿ ಆಗಿದೆ. ಈಗ ಪೂರಿನ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಪೂರಿಗಳನ್ನ ಲಟ್ಟಿಸ್ಕೊಬೇಕು. ತೀರ ತೆಳುಗೂ ಅಲ್ಲ, ತೀರ ದಪ್ಪನೂ ಅಲ್ಲ. ನೋಡಿ, ಈ ರೀತಿ ಈ ಸೈಜಲ್ಲಿ ಇರಬೇಕು. ತೀರ ತೆಳುಗೆ ಮಾಡಿದ್ರೆ ಪೂರಿ ಒರಟಾಗ್ಬಿಡ್ತವೆ. ತೀರ ದಪ್ಪ ಮಾಡಿದ್ರೆ ಪೂರಿಗಳು ಬೇಯಲ್ಲ ಕರೆಕ್ಟಾಗಿ. ಅದಕ್ಕೆ ಈ ಹದದಲ್ಲಿದ್ದರೆ ಓಕೆ. ಎಲ್ಲವನ್ನು ಇದೇ ಥರ ಲಟ್ಟಿಸಿ ಇಟ್ಕೊಳ್ಳೋಣ. ಈಗ ಎಲ್ಲ ಪೂರಿಗಳು ರೆಡಿಯಾಗಿದೆ. ಈಗ ನಾನು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು, ಹೊಗೆ ಬರಬೇಕು. ಆ ರೀತಿ ಕಾದ್ರೇ ಪೂರಿ ಚೆನ್ನಾಗಿ ಉಬ್ಬಿ ಬರೋದು, ಇಲ್ಲಾಂದರೆ ಉಬ್ಬಲ್ಲ ಪೂರಿ. ಈ ರೀತಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಪೂರಿ ನಾವು ಏನು ಹರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕಬೇಕು. ಅದರ ಮೇಲೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಈ ಥರ ಚಿಮ್ಕಿಸ್ತಾ ಇರಬೇಕು. ಹಾಗಾದರೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತವೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಬೇಯಿಸ್ತಾ ಇದ್ದೀನಿ ಅಂತ. ಅದೇ ರೀತಿಯೇ ಬೇಯಿಸಬೇಕು. ಇದೇ ರೀತಿ ಎಲ್ಲ ಪೂರಿಗಳನ್ನೂ ಕರೆದಿಟ್ಕೊಳ್ಳೋಣ. ನೋಡ್ಬೋದು ಎಲ್ಲ ಪೂರಿಗಳು ಎಷ್ಟು ಚೆನ್ನಾಗಿ ಉಬ್ತಾ ಇವೆ ಅಂತ. ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯ ಗಣನಾಯಕ. ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ನಮಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ. ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯ ಗಣನಾಯಕ.
ಉಸುಲಿಕಾಯಿ ಕಡುಬು ಗಣನಾಯಕ, ನಿಂಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ. ಕೊನೆ ಮೇಗ್ಲು ನಿಂಬೆ ಹಣ್ಣು ಗಣನಾಯಕ, ನಿಂಗೆ ಚಿಗುರೆಲೆ ಕಳ್ಳಿ ಅಡ್ಕೆ ಗಣನಾಯಕ. ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಗಣೇಶನ ಈ ಹಾಡು ಯಾಕೋ ನೆನಪಾಯಿತು, ಅದಕ್ಕೆ ಹೇಳಿದೆ. ಗಣೇಶನಿಗೆ ನಮ್ಮ ಈ ಅಡುಗೆನ ಸಮರ್ಪಣೆ ಮಾಡ್ತಾ ಈ ರೀತಿ ಎಲ್ಲ ಪೂರಿಗಳನ್ನೂ ನಾವು ಕರ್ಕೊಳ್ಬೇಕು. ಮೇಲೆ ಇದೇ ರೀತಿ ಎಣ್ಣೆನ ಚಿಮ್ಕಿಸ್ತಾ ನಾವು ಪೂರಿಗಳನ್ನ ಕರಿಬೇಕು. ಆವಾಗ ಪೂರಿಗಳು ಉಬ್ಬಿ ಬರ್ತವೆ. ಈಗ ಪೂರಿ ರೆಡಿ ಆಯಿತು. ಈಗ ಕಡಲೆಕಾಳು ಮಸಾಲ, ಚೋಲೆ ಮಸಾಲ ಹೇಗೆ ರೆಡಿಯಾಗಿದೆ ಅಂತ ನೋಡೋಣ. ನೋಡ್ಬೋದು ಯಾವ ರೀತಿ ರೆಡಿಯಾಗಿದೆ ಅಂತ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡಲೆಕಾಳು ಬೆಂದಿದೆಯೋ ಇಲ್ವೋ ಅಂತ ನೋಡೋಣ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. 3 ಕೂಗಿಸಿದ್ದಕ್ಕೆ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಪೂರಿ ಮತ್ತು ಕಡಲೆಕಾಳು ಚೋಲೆ ಮಸಾಲ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಟೈಮ್ ಆದ್ರೂ ಆರಿದ್ರೂ ಎಷ್ಟು ಪೂರಿ ಉಬ್ದಂಗೆ ಇದ್ದಾವೆ ಅಂತ. ಈಗ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ನನ್ನ ಮಗನ ಕರಿತೀನಿ ಟೇಸ್ಟ್ ನೋಡಲಿಕ್ಕೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.